ನಾಮಫಲಕಕ್ಕಾಗಿ ಕರವೇ ಪ್ರತಿಭಟನೆ. ಸೀಸನ್ ರೆಸ್ಟೋರೆಂಟ್ ನ ಮೇಲೆ ಕರವೇ ದಾಳಿ ನಡೆಸಿದೆ. ಸಾದಳ್ಳಿ ಬಳಿ ಇರುವಂತಹ ಸೀಸನ್ ರೆಸ್ಟೋರೆಂಟ್ ಕನ್ನಡ ನಾಮಫಲಕಕ್ಕಾಗಿ ಕರವೇ ನಡೆಸ್ತಾ ಇರುವಂತಹ ಪ್ರತಿಭಟನೆಯ ದೃಶ್ಯ. ಸೀಸನ್ ರೆಸ್ಟೋರೆಂಟ್ ನ ಮೇಲೆ ಕರವೇ ನಡೆಸಿರುವಂತಹ ದಾಳಿ. ಸಾದಳ್ಳಿ ಬಳಿ ಇರುವಂತಹ ಸೀಸನ್ ರೆಸ್ಟೋರೆಂಟ್ ಇದು. ಇಂಗ್ಲಿಷ್ ನಲ್ಲಿ ಬೋರ್ಡ್ ಹಾಕಿದ್ದಕ್ಕೆ ಕರವೇ ಕಾರ್ಯಕರ್ತರು ಸೆಟ್ಟಿಗೆದ್ದಿದ್ದಾರೆ. ಇಂಗ್ಲಿಷ್ ನಲ್ಲಿದ್ದ ಹೋಟೆಲ್ ಬೋರ್ಡ್ ಅನ್ನ ಕಿತ್ತು ಪುಡಿ ಪುಡಿ ಮಾಡಿದ್ದಾರೆ. ಬೋರ್ಡ್ ಕಿತ್ತೆಸ್ತಿದ್ದಾರೆ ಕರವೇ ಕಾರ್ಯಕರ್ತರು. ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಸ್ಥಳದಲ್ಲಿ. ದೃಶ್ಯದಲ್ಲಿ ನೋಡ್ತಾ ಇದ್ದೀರಿ, ಕರವೇ ಕಾರ್ಯಕರ್ತರು ಬೋರ್ಡ್ ಅನ್ನ ಕಿತ್ ಹಾಕ್ತಾ ಇರುವಂತಹ ದೃಶ್ಯ. ಸೀಸನ್ ರೆಸ್ಟೋರೆಂಟ್ ನ ಮೇಲೆ ಕಲ್ಲು ತೂರ್ತಾ ಇದ್ದಾರೆ. ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಕನ್ನಡ ನಾಮಫಲಕಕ್ಕಾಗಿ ಕರವೇ ನಡೆಸ್ತಾ ಇರುವಂತಹ ಪ್ರತಿಭಟನೆ. ಪೊಲೀಸರು ಅವರನ್ನ ತಡೆಯುವಂತಹ ಪ್ರಯತ್ನ ಮಾಡ್ತಾ ಇದ್ದಾರೆ. ಸೀಸನ್ ರೆಸ್ಟೋರೆಂಟ್ ನ ಮೇಲೆ ಕರವೇ ಕಾರ್ಯಕರ್ತರು ದಾಳಿ ನಡೆಸಿದ್ದು ಆ ಬೋರ್ಡ್ ಅನ್ನ ಕಿತ್ತೆಸಿತಾ ಇದ್ದಾರೆ. ಮತ್ತೊಂದು ಕಡೆ ಕಲ್ಲು ಶೂರಾಟ ನಡೆಸ್ತಾ ಇದ್ದಾರೆ. ಇಂಗ್ಲಿಷ್ ನಲ್ಲಿದ್ದಂತಹ ಹೋಟೆಲ್ ಬೋರ್ಡ್ ಅನ್ನ ಪುಡಿ ಪುಡಿ ಮಾಡ್ತಾರೆ. ರೆಸ್ಟೋರೆಂಟ್ ನ ಮೇಲೆ ಕಲ್ಲು ತೂರಿ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ನೋಡ್ತಾ ಇದ್ರಿ ನೀವು, ಆ ರೆಸ್ಟೋರೆಂಟ್ ನ ಮೇಲ್ಗಡೆ ಹತ್ತಿದ್ದಾರೆ ಕರವೇ ಕಾರ್ಯಕರ್ತರೊಬ್ರು. ಮತ್ತೊಂದು ಕಡೆ ನಗರದಲ್ಲಿ ಎಲ್ಲೆಲ್ಲಿ ಇಂಗ್ಲಿಷ್ ನಲ್ಲಿ ಬೋರ್ಡ್ ಹಾಕಲಾಗಿದೆಯೋ ಆ ಬೋರ್ಡ್ ಅನ್ನು ಕೂಡ ಟಾರ್ಗೆಟ್ ಮಾಡ್ತಾ ಇದ್ದಾರೆ. ನಡು ರಸ್ತೆಯಲ್ಲಿ ಹಾಕಿದ್ದಂತಹ ಫ್ಲೆಕ್ಸ್, ಇದು ಜಾಹೀರಾತು ಫಲಕಗಳನ್ನ ಹಾಕೋದಕ್ಕೆ ಅಂತ ಮಾಡಲಾಗಿರುವಂತಹ ಈ ಬೋರ್ಡ್ಗಳನ್ನು ಸಹ ಕಿತ್ತೆಸಿತಾ ಇದ್ದಾರೆ. ಒಂದು ಕಡೆ ಸೀಸನ್ ರೆಸ್ಟೋರೆಂಟ್ ನ ಮೇಲೆ ಕರವೇ ಕಾರ್ಯಕರ್ತರು ಯಾವ ರೀತಿ ದಾಳಿ ನಡೆಸಿದ್ದಾರೆ ಅನ್ನೋದನ್ನ ನೋಡ್ತಾ ಇದ್ರಿ. ಏಷ್ಯಾನೆಟ್ ಸುವರ್ಣ ನ್ಯೂಸ್ ನಲ್ಲಿ ಎಕ್ಸ್ಕ್ಲೂಸಿವ್ ಆದಂತಹ ದೃಶ್ಯ. ಎಲ್ಲೆಲ್ಲಿ ಇಂಗ್ಲಿಷ್ ನಲ್ಲಿ ಬೋರ್ಡ್ ಗಳನ್ನ ಹಾಕಲಾಗಿದೆಯೋ ಆ ಬೋರ್ಡ್ ಗಳನ್ನ ಕಿತ್ತೆಸಿತಾ ಇದ್ದಾರೆ. ಕಳೆದ ಕೆಲವು ದಿನಗಳಿಂದ ಇದರ ಬಗ್ಗೆ ಎಚ್ಚರಿಕೆಯನ್ನ ಕೊಡ್ತಾ ಇದ್ರು ಕರವೇ ಕಾರ್ಯಕರ್ತರು. ಯಾರೆಲ್ಲ ಇಂಗ್ಲಿಷ್ ನಲ್ಲಿ ಮಾತ್ರ ಬೋರ್ಡ್ ಹಾಕ್ತಿದ್ರು ಅದನ್ನ ತೆಗಿರಿ, ಕನ್ನಡದಲ್ಲಿ ಬೋರ್ಡ್ ಹಾಕಿ, ನೀವು ಕರ್ನಾಟಕದಲ್ಲಿದ್ದೀರಾ, ಕನ್ನಡಕ್ಕೆ ಮೊದಲು ಬೆಲೆ ಕೊಡಿ ಅಂತ. ಆದ್ರೆ ಇವತ್ತು ಬೇಟೆಗಿಳಿದಂತಹ ಕಾರ್ಯಕರ್ತರು ಇಂಗ್ಲಿಷ್ ಬೋರ್ಡ್ ಗಳನ್ನೇ ಕಿತ್ತೆಸಿತಾ ಇದ್ದಾರೆ. ಏಷ್ಯಾನೆಟ್ ಸುವರ್ಣ ನ್ಯೂಸ್ ನಲ್ಲಿ ಎಕ್ಸ್ಕ್ಲೂಸಿವ್ ಆದಂತಹ ದೃಶ್ಯವನ್ನ ನೋಡ್ತಾ ಇದ್ದೀವಿ. ಕನ್ನಡ ನಾಮಫಲಕ ಇರಬೇಕು, ಇಲ್ಲ ಅಂದ್ರೆ ಬೋರ್ಡ್ ಅನ್ನ ಕಿತ್ತೆಸಿತೀವಿ ಅಂತ ರಸ್ತೆಗಿಳಿದಿದ್ದಾರೆ. ಸೀಸನ್ ರೆಸ್ಟೋರೆಂಟ್ ಇದು. ಕಲ್ಲು ತೂರಾಟವನ್ನ ಕೂಡ ನಡೆಸಿದ್ದಾರೆ ಕರವೇ ಕಾರ್ಯಕರ್ತರು. ಈಗ ಅಲ್ಲಿ ಇಂಗ್ಲಿಷ್ ಬೋರ್ಡ್ ಇದೆ, ಅದನ್ನ ತೆಗೆದು ಕನ್ನಡ ಬೋರ್ಡ್ ಹಾಕಿ ಅಥವಾ ಇಂಗ್ಲಿಷು ಕನ್ನಡ ಎರಡೂ ಹಾಕಿ ಏನಿದೆ ಅದನ್ನ ಕಮ್ಯುನಿಕೇಟ್ ಮಾಡಬೇಕು, ಅಥವಾ ಅವರಿಗೆ ಅದು ಆ ಬೋರ್ಡ್ ಅನ್ನ ಚೇಂಜ್ ಮಾಡೋದಕ್ಕೆ ಒತ್ತಡವನ್ನ ಹೇರಬೇಕು. ಆದ್ರೆ ಇಲ್ಲಿ ಕಲ್ಲು ತೂರಾಟ ನಡೆಸಿದ್ದಾರೆ. ರಾಜಾಜಿನಗರದಲ್ಲಿ ಕರವೇ ಕಾರ್ಯಕರ್ತರ ಆಕ್ರೋಶ. ಏರ್ಟೆಲ್ ಆಫೀಸ್ ನ ಇಂಗ್ಲಿಷ್ ಬೋರ್ಡ್ಗೆ ಕಪ್ಪು ಮಸಿ ಬಳದಿದ್ದಾರೆ. ಕಪ್ಪು ಮಸಿ ಬಳದು ಕರವೇ ಕಾರ್ಯಕರ್ತರು ಕಿಡಿಕಾರಿದ್ದಾರೆ. ಏರ್ಟೆಲ್ ಆಫೀಸ್ ನ ಇಂಗ್ಲಿಷ್ ಬೋರ್ಡ್ಗೆ ಕಪ್ಪು ಮಸಿ ಬಳದಿದ್ದಾರೆ. ಮತ್ತೊಂದು ಕಡೆ ಸಾದಳ್ಳಿಯಲ್ಲಿರುವಂತಹ ಸೀಸನ್ ರೆಸ್ಟೋರೆಂಟ್ ನ ಇಂಗ್ಲಿಷ್ ಬೋರ್ಡ್ ಅನ್ನ ಕಿತ್ತೆಸ್ತಿದ್ದಾರೆ. ಕಲ್ಲು ತೂರಾಟ ಕೂಡ ನಡೆಸಿದ್ದಾರೆ. ಇದು ರಾಜಾಜಿನಗರದ ದೃಶ್ಯ. ಇದು ಏರ್ಟೆಲ್ ಆಫೀಸ್ ನ ಇಂಗ್ಲಿಷ್ ಬೋರ್ಡ್ಗೆ ಕಪ್ಪು ಮಸಿ ಬಳದಿದ್ದಾರೆ. ಅವರು ಕಾರ್ಯಕರ್ತರು ಅಲ್ಲಿ ಅಂಗಡಿ ಮಾಲೀಕರಿಗೆ ಹೇಳ್ತಾ ಇರುವಂತಹ ದೃಶ್ಯ ಇದು. ಬೋರ್ಡ್ ಅನ್ನ ಚೇಂಜ್ ಮಾಡಬೇಕು ಅಂತ ಹೇಳ್ತಿದ್ದಾರೆ. ಎಲ್ಲೆಲ್ಲಿ ಇಂಗ್ಲಿಷ್ ಬೋರ್ಡ್ ಇದೆಯೋ ಅಲ್ಲಿ ಕಪ್ಪು ಮಸಿಯನ್ನ ಬಳಿತಾ ಇದ್ದಾರೆ. ಏರ್ಟೆಲ್ ಆಫೀಸ್ ನ ಇಂಗ್ಲಿಷ್ ಬೋರ್ಡ್ ಕಪ್ಪು ಮಸಿ ಬಳಸಿದ್ದಾರೆ. ರಾಜಾಜಿನಗರದಲ್ಲಿ ಕರವೇ ಕಾರ್ಯಕರ್ತರ ಆಕ್ರೋಶ. ಇಂಗ್ಲಿಷ್ ಬೋರ್ಡ್ ಗಳನ್ನ ಟಾರ್ಗೆಟ್ ಮಾಡಿದ್ದಾರೆ. ಕರ್ನಾಟಕ ಇದು, ಕನ್ನಡ ಬೋರ್ಡ್ ಗಳನ್ನ ಹಾಕಿ ಇಲ್ಲಿ ವ್ಯಾಪಾರ ಮಾಡ್ತೀರಿ, ಇಲ್ಲೇ ಬದುಕ್ತಾ ಇದ್ದೀರಿ, ಕೂಡ ಯಾಕೆ ಇಂಗ್ಲಿಷಿನ ಮೇಲೆ ಕನ್ನಡ ಬೋರ್ಡ್ ಗಳನ್ನ ಹಾಕಿ, ಕನ್ನಡ ನಾಮಫಲಕಗಳನ್ನ ಹಾಕಿ ಅನ್ನೋದು ಕರವೇ ಕಾರ್ಯಕರ್ತರ ಹೋಗ್ತಾರೆ. ಒಂದು ಕಡೆ ಹೋಟೆಲ್ನ ಬೋರ್ಡ್ ಪುಡಿ ಪುಡಿ ಮಾಡಿರುವಂತಹ ದೃಶ್ಯ, ಸೀಸನ್ ಹೋಟೆಲ್ನ ಬೋರ್ಡ್. ಮತ್ತೊಂದು ಕಡೆ ರಾಜಾಜಿನಗರದಲ್ಲೂ ಕೂಡ ಕರವೇ ಕಾರ್ಯಕರ್ತರಿದ್ದಾರೆ. ಎಲ್ಲೆಲ್ಲಿ ಇಂಗ್ಲಿಷ್ ಬೋರ್ಡ್ಗಳನ್ನ ಹಾಕಿದಾರೋ ಆ ಅಂಗಡಿಗಳಿಗೆ ನುಗ್ಗಿ ಹೇಳ್ತಾ ಇದ್ದಾರೆ. ಕೆಲವು ಕಡೆ ಹೇಳ್ತಿದ್ದಾರೆ ಆ ಬೋರ್ಡ್ಗಳನ್ನ ಚೇಂಜ್ ಮಾಡಿ ಅಂತ. ಇನ್ನು ಕೆಲವು ಕಡೆ ಕಪ್ಪು ಮಸಿ ಬಳಿತಾ ಇದ್ದಾರೆ. ಇಂಗ್ಲಿಷ್ ಬೋರ್ಡ್ ಕನ್ನಡ ನಾಮಫಲಕ ಹಾಕಬೇಕು ಅಂತ ಪಟ್ಟು ಹಿಡಿದಿದ್ದಾರೆ. ಎಲ್ಲ ನೋಡಿದ್ರು ಅಲ್ಲಿ ಇಂಗ್ಲಿಷ್ ಬೋರ್ಡ್ಗಳು ರಾರಾಜಿಸುತ್ತೆ. ಕರ್ನಾಟಕ ಕನ್ನಡ ನಾಡು, ಆದಷ್ಟು ಕನ್ನಡ ಬೋರ್ಡ್ಗಳನ್ನ ಹಾಕಲೇಬೇಕು ಅಂತ ಕಾರ್ಯಕರ್ತರು ಪಟ್ಟು ಹಿಡಿದಿದ್ದಾರೆ. ರಾಜಾಜಿನಗರದಿಂದ ನೇರ ಪ್ರಸಾರದ ದೃಶ್ಯ ನೋಡ್ತಾ ಇದ್ರಿ. ಕರವೇ ಕಾರ್ಯಕರ್ತರು ರಾಜಾಜಿನಗರದಲ್ಲಿ
ಇಂಗ್ಲಿಷ್ ಬೋರ್ಡ್ಗಳಿಗೆ ಕಪ್ಪು ಮಸಿಯನ್ನ ಬಳಿತಾ ಇದೆ. ಏಷ್ಯಾನೆಟ್ ಸುವರ್ಣ ನ್ಯೂಸ್ ನಲ್ಲಿ ಎಕ್ಸ್ಕ್ಲೂಸಿವ್ ಆದಂತಹ ದೃಶ್ಯ ಇದು. ಕಳೆದ ಕೆಲವು ದಿನಗಳಿಂದ ಕರವೇ ಅದರ ಬಗ್ಗೆ ಒಂದಷ್ಟು ಜನರಿಗೆ ಎಚ್ಚರಿಕೆಯನ್ನ ಕೊಡ್ತಾ ಇತ್ತು, ಸೂಚನೆಯನ್ನ ಕೊಡ್ತಾ ಇತ್ತು. ಕನ್ನಡ ಬೋರ್ಡ್ಗಳನ್ನ ಹಾಕಿ, ಕನ್ನಡ ನಾಮಫಲಕಗಳನ್ನ ಹಾಕಿ. ಆದ್ರೆ ಇವತ್ತು ಫೀಲ್ಡ್ಗಳಿದೆ. ಸೀಸನ್ ರೆಸ್ಟೋರೆಂಟ್ ಆ ಬೋರ್ಡ್ ಅನ್ನ ಕಿತ್ತು ತೆಗಿತಾ ಇರುವಂತಹ ದೃಶ್ಯವನ್ನ ನೋಡ್ತಾ ಇದ್ದೀವಿ. ಕರವೇ ಕಾರ್ಯಕರ್ತರು ಆ ಬೋರ್ಡ್ಗಳನ್ನೇ ಕಿತ್ತು ತೆಗಿತಾ ಇದ್ದಾರೆ. ಇಂಗ್ಲಿಷ್ ನಲ್ಲಿದೆ ಸೀಸನ್ ರೆಸ್ಟೋರೆಂಟ್. ಎಲ್ಲಿದೆ ಕನ್ನಡ ನಾಮಫಲಕ ಅಂತ ಇಂಗ್ಲಿಷ್ ಬೋರ್ಡ್ ಅನ್ನೇ ಕಿತ್ತು ಎಸಿತಾ ಇದ್ದಾರೆ. ಬೋರ್ಡ್ಗಳನ್ನ ತೆಗೆಯೋದು ಓಕೆ, ಆದ್ರೆ ಆ ರೆಸ್ಟೋರೆಂಟ್ ನ ಮೇಲೆ ಯಾಕೆ ದಾಳಿ ನಡೆಸಿದ್ರು ಇದ್ರ ಬಗ್ಗೆ ಕರವೇ ಕಾರ್ಯಕರ್ತರು ಸ್ಪಷ್ಟನೆ ಕೊಡಬೇಕಾಗುತ್ತೆ. ಅಲ್ಲಿ ಕಲ್ಲು ತೂರಾಟ ನಡೆಸಿದ್ದಾರೆ. ಇದು ಅವರ ಹೋರಾಟದ ದಿಕ್ಕನ್ನ ಬದಲಿಸುತ್ತೆ, ಬೇರೆ ಅರ್ಥವನ್ನ ಕಲ್ಪಿಸುತ್ತೆ. ನೀವು ನೋಡ್ತಾ ಇದ್ರಿ ದೃಶ್ಯದಲ್ಲಿ ಸೀಸನ್ಸ್ ರೆಸ್ಟೋರೆಂಟ್. ಬೋರ್ಡ್ನ ಬಗ್ಗೆ ಇವರಿಗೆ ಆಕ್ರೋಶ ಇದೆ, ಬೋರ್ಡಿನ ಬಗ್ಗೆ ಇವರ ಪ್ರಶ್ನೆ ಆದ್ರೆ ಅದನ್ನ ಕಿತ್ತು ತೆಗಿತಾ ಇದ್ದಾರೆ ಅಥವಾ ಅದ್ರ ಬಗ್ಗೆ ಮಾತಾಡೋದು ಅದು ಬೇರೆ. ಆ ರೆಸ್ಟೋರೆಂಟ್ ನ ಮುಂದೆ ಇದ್ದಂತಹ ಪಾಟ್ಗಳನ್ನ ಎಸಿತಾ ಇದ್ದಾರೆ, ಕಲ್ಲು ತೂರಾಟ ನಡೆಸ್ತಾ ಇದ್ದಾರೆ. ಮತ್ತೊಂದ್ ಕಡೆ ಏರ್ಟೆಲ್ ಬೋರ್ಡ್ಗೆ ಮಸಿ ಬಳಿತಾ ಇರುವಂತಹ ದೃಶ್ಯ ನೋಡ್ತಾ ಇದ್ದಾರೆ. ಏರ್ಟೆಲ್ ಶೋರೂಮ್ ಇದು ರಾಜಾಜಿನಗರದಲ್ಲಿದೆ. ಅಲ್ಲೂ ಕೂಡ ಕಪ್ಪು ಮಸಿ ಬಳಿತಾ ಇದ್ದಾರೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಸ್ವಸ್ತಿಕ್. ಈಗ ಸಂಪರ್ಕದಲ್ಲಿದ್ದಾರೆ. ಸ್ವಸ್ತಿಕ್, ಕಳೆದ ಕೆಲವು ದಿನಗಳಿಂದ ಕರವೇ ಜನರಿಗೊಂದು ಎಚ್ಚರಿಕೆ ಕೊಡ್ತಾ ಇತ್ತು, ಸೂಚನೆ ಕೊಡ್ತಾ ಇತ್ತು. ಆದಷ್ಟು ಈ ಕನ್ನಡ ನಾಮಫಲಕಗಳನ್ನ ಬಳಸಿ, ಇಂಗ್ಲಿಷ್ ಬೋರ್ಡ್ಗಳನ್ನ ಎಲ್ಲೆಲ್ಲಿ ಹಾಕಿದಿರೋ ಅದನ್ನ ತೆಗಿರಿ, ಕನ್ನಡ ಬೋರ್ಡ್ ಅನ್ನ ಹಾಕಿ ಅಂತ ಇವತ್ತು ಫೀಲ್ಡ್ ಇಳಿದಿದ್ದಾರೆ. ಬೋರ್ಡ್ ಕಿತ್ತೆಸಿತಾ ಇದ್ದಾರೆ. ಒಂದ್ ಹಂತದ ತನಕ ಇದನ್ನ ನೋಡಬಹುದು, ಆದ್ರೆ ಕೆಲವು ಕಡೆ ಕಲ್ಲು ತೂರಾಟ ಕೂಡ ನಡೆಸ್ತಾ ಇದ್ದಾರೆ. ಎಲ್ಲೆಲ್ಲಿ ಈಗ ಕರವೇ ಕಾರ್ಯಕರ್ತರಿದ್ದಾರೆ? ಖಂಡಿತವಾಗ್ಲೂ ಶ್ವೇತಾ, ಇವತ್ತು ಸಾಕಷ್ಟು ದಿನಗಳಿಂದ ಕರವೇ ಕಾರ್ಯಕರ್ತರು ಈ ಒಂದು ಎಚ್ಚರಿಕೆಯನ್ನ ಕೊಟ್ಟಿದ್ರು. ಆದರೆ ಇವತ್ತು ಸ್ವತಃ ಫೀಲ್ಡ್ಗೆ ಇಳಿದಿರುವಂಥದ್ದು. ಕರವೇ ಕಾರ್ಯಕರ್ತರು ನಡೆಸಿರುವಂಥ ದಾಳಿಯನ್ನು ನೋಡ್ತಾ ಇದ್ದಾರೆ. ಇದು ಸ್ಟೇ ಬ್ಲೂಮ್ ಅನ್ನುವಂಥ ಹೋಟೆಲ್ನ ಸಮೀಪದಲ್ಲಿ, ಸಾದಹಳ್ಳಿ ಬಳಿಯಲ್ಲಿರುವಂಥ ಟೋಲ್ ಗೇಟ್ ಸಮೀಪದಲ್ಲೇ ಇರುವಂಥ ಸ್ಟೇ ಬ್ಲೂಮ್ ಅನ್ನುವಂಥ ಒಂದು ಹೋಟೆಲ್ ಏನಿದೆ ಅಂತ ಹೇಳಿ ಜೊತೆಗೆ ಮೇಲ್ಭಾಗದಲ್ಲಿ ಹೋಗ್ತಾ ಹೋದ್ರೆ ಚೇರ್ಗಳನ್ನ ಪುಡಿ ಮಾಡಿದ್ದಾರೆ. ಜೊತೆಗೆ ಕಲ್ಲು ತೂರಾಟವನ್ನು ಕೂಡ ಮಾಡಿದ್ದಾರೆ. ಕಲ್ಲು ತೂರಾಟ ಆಗಿರುವಂತಹ ಮಾರ್ಕ್ ಅನ್ನು ಕೂಡ ನೋಡ್ತಾ ಇರ್ಬೋದು ನೀವು. ಕಲ್ಲು ತೂರಾಟ ಆಗಿ ಜಾಕನ್ನು ಹೊಡೆಯುವಂತ ಪ್ರಯತ್ನಗಳನ್ನು ಕೂಡ ಮಾಡಿದ್ರು. ಆದ್ರೆ ಜಾಕನ್ನು ಹೊಡೆಯುವಂತ ಪ್ರಯತ್ನ ಆಗಿರ್ಲಿಲ್ಲ. ನಾವು ಇದೇ ಜಾಗದಲ್ಲಿ ಬೆಳಗ್ಗೆ ನೋಡಿದ್ವಿ. ಬೆಳಗ್ಗೆ ಇಲ್ಲಿದ್ದಂತ ಕೆಲವೊಂದಿಷ್ಟು ಸ್ಟೇ ಬ್ಲೂಮ್ ಅನ್ನುವಂತ ಒಂದು ಹೆಸರಿನಲ್ಲಿ ಬ್ಲೂಮ್ ಅನ್ನುವಂತ ಒಂದು ನಾಮಫಲಕಗಳನ್ನು ಹಾಕಲಾಗಿತ್ತು. ಆ ನಾಮಫಲಕಗಳನ್ನು ಕೂಡ ಪುಡಿ ಮಾಡಿದ್ರು ಪ್ರತಿಭಟನೆಗಾರರು. ಸದ್ಯಕ್ಕೆ ಈ ಒಂದು ಹೋಟೆಲ್ಗೆ ನುಗ್ಗುವಂತ ಪ್ರಯತ್ನವನ್ನು ಮಾಡಿದ್ರು. ಪಕ್ಕದಲ್ಲಿ ಒಂದು ಸೀಸನ್ ಒಂದು ರೆಸ್ಟೋರೆಂಟ್ ಇತ್ತು, ಅಲ್ಲಿಗೂ ಕೂಡ ನುಗ್ಗುವಂತ ಪ್ರಯತ್ನವನ್ನು ಮಾಡಿದ್ರು. ಸದ್ಯಕ್ಕೆ ಈ ಒಂದು ಹೋಟೆಲ್ ಒಳಭಾಗಕ್ಕೆ ನುಗ್ಗುವಂತ ಪ್ರಯತ್ನವನ್ನು ಮಾಡಿದ್ರು. ಹೋಟೆಲ್ ಒಳಭಾಗಕ್ಕೆ ನುಗ್ಗುವಂತ ಪ್ರಯತ್ನಕ್ಕೆ ಸದ್ಯಕ್ಕೆ ಪೊಲೀಸರು ಕೂಡ ಯಾವ ರೀತಿಯಾಗಿ ಕಾವಲನ್ನು ಕಾಯ್ತಾ ಇದ್ದಾರೆ ಅನ್ನುವಂಥದ್ದು ನೋಡ್ತಾ ಇರ್ಬೋದು. ಪ್ರತಿಭಟನೆಗಾರರು ಇವತ್ತು ಕರವೇ ಕಾರ್ಯಕರ್ತರು ಸಾಕಷ್ಟು ಹೊತ್ತಿಗೆ ಎದ್ದಿರುವಂಥದ್ದು ಸದ್ಯಕ್ಕೆ ನಮಗೆ ಕಾಣ್ತಾ ಇದೆ. ಇವತ್ತು ಸಂಪೂರ್ಣವಾಗಿ ಹೋಟೆಲ್ ಮುಚ್ಚಬೇಕಾಗಿತ್ತು. ಆದ್ರೆ ಕಾರಣಾಂತರಗಳಿಂದ ಚೇಂಜ್ ಮಾಡಿಲ್ಲ ಅನ್ನುವಂಥ ಕಾರಣಕ್ಕೋಸ್ಕರವಾಗಿ ನಿರ್ದೇಶನ ಗೊತ್ತಿರಲಿಲ್ಲವರು ಅವರ ಹೋಟೆಲ್ ಅನ್ನು ತೆರೆದಿಟ್ಟಿದ್ರು. ಈ ಒಂದು ಕಾರಣಕ್ಕೋಸ್ಕರ ಕರವೇ ಕಾರ್ಯಕರ್ತರು ಅಂದ್ರೆ ಈ ಸಾದಹಳ್ಳಿಯಿಂದ ಇವತ್ತು ಪ್ರತಿಭಟನೆ ಶುರುವಾಗಿತ್ತು. ಪ್ರತಿಭಟನೆ ಶುರುವಾಗುವಂತ ಜಾಗದಲ್ಲೇ ಈ ತರದ ಒಂದು ಘಟನೆ ನಡೆಯುತ್ತೆ ಅಂತ ಹೇಳಿದ್ರೆ ಶ್ವೇತಾ, ನಾನು ತೋರಿಸ್ತಾ ಇದ್ದೀನಿ ನೋಡಿ. ಇದು ಕಲ್ಲಿನ ಏಟಿನಿಂದ ಆಗಿರುವಂಥ ಡ್ಯಾಮೇಜ್, ಗ್ಲಾಸ್ಗೆ ಆಗಿರುವಂಥ ಡ್ಯಾಮೇಜು. ಈ ಒಂದು ಡ್ಯಾಮೇಜ್ ಸದ್ಯಕ್ಕೆ ತುಂಬ ಕಲ್ಲು ತೂರಾಟಗಳು ನಡೀತು. ಇಲ್ಲೊಂದು ಒಂದು ಪ್ರಕ್ಷುಬ್ಧ ವಾತಾವರಣವೂ ಏರ್ಪಡ್ತು. ಇಲ್ಲಿದ್ದಂಥ ಬೋರ್ಡ್ಗಳನ್ನು ಕೀಳುವಂಥ ಪ್ರಯತ್ನವನ್ನು, ಅಲ್ಲಿ ಸಿಮೆಂಟ್ ಬೋರ್ಡ್ ಇತ್ತು, ಸಿಮೆಂಟ್ ಬೋರ್ಡನ್ನು ಕೂಡ ಕೀಳುವಂಥ ಪ್ರಯತ್ನಗಳು ಸಾಕಷ್ಟು ಆಯಿತು. ಇದು ಸದ್ಯಕ್ಕೆ ಸಾದಹಳ್ಳಿಯಲ್ಲಿ ಏನು ಪ್ರತಿಭಟನೆ ಆಯಿತು, ಪ್ರತಿಭಟನೆ ಜಾಗದಲ್ಲೇ ಅನತಿ ದೂರದಲ್ಲಿರುವಂಥ ಒಂದು ರೆಸ್ಟೋರೆಂಟು, ಹೋಟೆಲ್ಲು, ಈ ಥರದ ಯಾವೆಲ್ಲ ಬೋರ್ಡ್ಗಳನ್ನು ಇಂಗ್ಲೀಷಲ್ಲಿ ಅಳವಡಿಸಿದಾರೋ ಅಥವಾ ಅನ್ಯ ಭಾಷೆಯ ಮೇಲೆ, ಆಂಗ್ಲ ಭಾಷೆಯ ಮೇಲೆ ಈ ಥರದ ಬೋರ್ಡ್ಗಳನ್ನು ಅಳವಡಿಸಿದಾರೋ ಆ ಎಲ್ಲ ಹೋಟೆಲ್ಗಳ ಮೇಲೂ ಕೂಡ ನಾವು ದಾಳಿಯನ್ನು ನಡೆಸ್ತೀವಿ ಅನ್ನುವಂಥ ಒಂದು ಎಚ್ಚರಿಕೆಯನ್ನು ಸಾಕಷ್ಟು ಸಲ ಕೊಟ್ಟಿದ್ರು. ಆದರೆ ಯಾವುದೇ ಕಾರಣಕ್ಕೂ ಕೂಡ ಎಚ್ಚೆತ್ತುಕೊಳ್ಳದ ಹಿನ್ನೆಲೆಯಲ್ಲಿ ಸದ್ಯಕ್ಕೆ ಈ ಥರದ ಪ್ರತಿಭಟನೆಗೆ ಮುಂದಾಗಿರುವಂಥದ್ದು ಶ್ವೇತಾ. ಓಕೆ, ಇದು ಹೋರಾಟದ ನಿಜವಾದ ಅರ್ಥ ಏನಿದೆ ಅದೇ ಹಾಳಾದಂತಲ್ವಾ ಅಂತ ಏನ್ ಹೇಳ್ತಾರೆ ಕರವೇ ಕಾರ್ಯಕರ್ತರು ಇದ್ರ ಬಗ್ಗೆ? ಈಗ ಅಧ್ಯಕ್ಷರು ಏನಂತ ಪ್ರತಿಕ್ರಿಯೆ ಕೊಡ್ತಿದ್ದಾರೆ, ಸ್ಪಷ್ಟನೆ ಏನು ಅವ್ರದ್ದು? ಯಾಕಂದ್ರೆ ಇವರಿಗೆ ಕನ್ನಡ ನಾಮಫಲಕಗಳನ್ನ ಹಾಕಬೇಕು ಅನ್ನೋ ಉದ್ದೇಶವೇ ಇದ್ರೆ ಕಲ್ಲು ತೂರಾಟ ಯಾಕೆ ನಡೆಸ್ತಾ ಇದ್ದಾರಂತೆ?
ಶ್ವೇತಾ, ಸಾಕಷ್ಟು ಸಲ ಈ ತರದ ಒಂದು ಪ್ರತಿಭಟನೆ ನಡೆಸೋದಕ್ಕಿಂತ ಮುಂಚೆ ಎಚ್ಚರಿಕೆಯನ್ನು ಕೊಡಲಾಗಿತ್ತು, ಸಾಕಷ್ಟು ಸಲ ಹೇಳಿಕೆಯನ್ನು ಕೊಡಲಾಗಿತ್ತು. ಆದರೆ ಯಾವುದೇ ಕಾರಣಕ್ಕೂ ಕೂಡ ಕನ್ನಡದ ಬೋರ್ಡ್ ಅಂದರೆ BBMP ರೂಲ್ಸ್ ಪ್ರಕಾರನೇ 60% ಕನ್ನಡದಲ್ಲಿ ಇರಬೇಕು ಬೋರ್ಡ್ ಅನ್ನುವಂಥ ರೂಲ್ಸ್ ಇದೆ. ಈ ಒಂದು ಕಾರಣಕ್ಕೆ ಕರವೇ ಸಾಕಷ್ಟು ಸಲ ಈ ತರದ ಹೋರಾಟಗಳನ್ನು ಹಾದಿಯನ್ನು ಇಟ್ಕೊಂಡಿತ್ತು, ಸಾಕಷ್ಟು ಸಲ ಎಚ್ಚರಿಕೆಯನ್ನು ಕೊಟ್ಟಿತ್ತು. ಆದರೆ ಇವತ್ತು ಶಾಂತಿಯುತವಾಗಿ ಪ್ರತಿಭಟನೆಯನ್ನು ನಡೆಸಬೇಕು ಅನ್ನುವಂಥ ನಿರ್ಧಾರವನ್ನು ತೆಗೆದುಕೊಂಡಿದ್ರು. ಆದರೆ ಯಾವಾಗ ಈ ಶಾಂತಿಯುತ ಪ್ರತಿಭಟನೆಗೆ ಪೊಲೀಸರು ಅಡ್ಡಿಯನ್ನು ಮಾಡಿದ್ರು, ಅಂದರೆ ಪೊಲೀಸರು ಇಲ್ಲಿಂದ ಪ್ರತಿಭಟನೆ ಮುಂದೆ ಹೋಗಬಾರ್ದು ಅನ್ನುವಂಥ ನಿರ್ಧಾರಕ್ಕೆ ಬಂದಿದ್ರು. ಈ ಒಂದು ಮುಂದೆ ಹೋಗಬಾರ್ದು ಅನ್ನುವಂಥ ನಿರ್ಧಾರವನ್ನು ತೆಗೆದುಕೊಂಡ ನಂತರ ಸಾಕಷ್ಟು ಬ್ಯಾರಿಕೇಡ್ಗಳನ್ನು ಅಳವಡಿಸಿದ್ರು ಈ ಒಂದು ಜಾಗದಲ್ಲಿ. ಇದರಿಂದ ಸಾಕಷ್ಟು ಪ್ರತಿಭಟನೆಕಾರರು ಒಂದು ಉಗ್ರ ರೂಪಕ್ಕೆ ತಾಳಿಕೊಂಡು ಸಾಕಷ್ಟು ಪ್ರಕ್ಷುಬ್ಧ ವಾತಾವರಣಕ್ಕೂ ಕೂಡ ಕಾರಣವಾಯಿತು. ಶ್ವೇತಾ, ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.